ಇದು ಕೇಸ್ ಅರ್ಥ ಆಗ್ತಿಲ್ಲ, ತಲೆ ಕೆಟ್ಟೋಗ್ತೈತಿ. ಏನಂತಂದ್ರೆ ನಿಮ್ಮ ಹೆಂಡತಿ ಹೇಳ್ತಾರೆ ನನ್ನ ಸೀಮಂತಕ್ಕೆ ಅವ್ರು ದುಡ್ಡು ಖರ್ಚು ಮಾಡಿದ್ರೆ ಅಂತ. ನಿಮ್ಮ ಹೆಂಡತಿ ಪ್ರೆಗ್ನೆಂಟ್ ಆಗಿರೋದು ನಿಮ್ಮಿಂದ, ಪ್ರೆಗ್ನೆಂಟ್ ಮಾಡಿರೋದು ನೀವೇ. ಅವ್ರು ಯಾಕೆ ಸೀಮಂತಕ್ಕೆ ದುಡ್ಡು ಖರ್ಚು ಮಾಡ್ತಾರೆ? ಅವ್ರು ಯಾಕೆ ನೋಡಕ್ ಬರ್ತಾರೆ? ನೀವು ಫ್ರೆಂಡ್ ಅಂತ ಕರ್ಕೊಂಡು ಹೋಗಿ ಯಾಕೆ ಹೇಳ್ಬೇಕು? 27,000 ಖರ್ಚು ಮಾಡಿದೀನಿ ನಾನು ಅವತ್ತು. ಅಲ್ಲ ನೀವು ಬಟ್ಟೆ ಸೆವೆಗೆ, ನಾನು ಸೀರೆ ಸೆವೆಗೆ ಸೀರೆ ನಾ ಮತ್ತೆ 3,000 ಕೊಟ್ಟು ತಂದು ಕೊಟ್ಟಿದ್ಲು. ಪ್ರತಿ ಒಂದು ಮಟನ್ಗೆ ದುಡ್ಡು ಹಾಕಿದೀನಿ ಅವನಿಗೆ. ಮಟನ್ ಮಾಡ್ತೀವಿ ನಾವು. ಮಟನ್ ನೀವು ದುಡ್ಡು ಹಾಕಿದಿರಾ? ಕೊಟ್ಟು ಕಳಿಸಿರೋದು ಇವನ್ನ ತಗೋಬೋಗು ಅಂತ. ನಾನೇ ಮಟನ್ ತಗೊಂಡ್ಬಂದಿರೋದು ನಿಮ್ಮ ಇವರಲ್ಲ, ಪವನ್ ಅವರಲ್ವಾ? ನಾನ್ ದುಡ್ಡು ಕೊಟ್ಟಿರೋದಕ್ಕೆ ನಾನು ಎಲ್ಲಾ ಕೆಲಸನೂ ಮಾಡಕ್ಕಾಗಲ್ಲ. ಅಲ್ಲ ನೀವು ಫಸ್ಟ್ ಆಫ್ ಆಲ್ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂತಂದ್ರೆ ನಿಮ್ ಸಮಸ್ಯೆ ನೀವು ಇದು ಮಾಡ್ಕೋಬೇಕು. ಮಧ್ಯದಲ್ಲಿ ಪವನ್ ತಂದ್ಕೊಂಡು ಈಗ ಹೇಳಿ ಸರ್, ಅವ್ರ ಅಮ್ಮಂಗ ಅನ್ನ ಹಾಕಿದೀವಿ, ಪವನ್ ನಿಮ್ ಹೆಂಡತಿಗೂ ಪರಿಚಯ, ನಿಮ್ ಮಧ್ಯೆ ಏನೋ ಸಮಸ್ಯೆ ಆಗ್ತದೆ, ಆ ಪವನ್ ನೀವು ಕಟ್ ಮಾಡಿಬಿಡ್ಬೇಕಿತ್ತು ಅವಾಗ್ಲೇ. ಇಲ್ಲ ಸಮಸ್ಯೆ ನೋಡಿ ಸರ್, ಹೇಳ್ತೀನಿ ಕೇಳಿ ಸರ್. ಸಮಸ್ಯೆ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತೀನಿ ಕೇಳಿ. ಅವಾಗ್ಲೂ ನಾನು ಅನುಮಾನ ಪಟ್ಟಿಲ್ಲ, ಈ ಸೀಮಂತದಲ್ಲೂ ಅನುಮಾನ ಪಟ್ಟಿಲ್ಲ. ಅವ್ನು ಊರಿಗೆ ಬಂದೋಗಿರೋದು ನಮಗೆ ಮ್ಯಾಟರ್ ಗೊತ್ತಿಲ್ಲ. ಸೀಮಂತದ ಬಗ್ಗೆ ಒಂದ್ ಕ್ಲಾರಿಫಿಕೇಶನ್ ಕೊಟ್ಬಿಡಿ. ಈಗ ಸೀಮಂತಕ್ಕೆ ಖರ್ಚೆಲ್ಲ ಯಾರು ಮಾಡಿದ್ದು? ಈ ಭಗವಂತ ಸಾಕ್ಷಣ ಹೇಳ್ತೀನಿ ಮೇಡಮ್, 27,000 ನಾನ್ ಖರ್ಚು ಮಾಡಿದ್ದು. ಆಯ್ತಾ? ಅವನು ಮಾರಮ್ಮನ ಶತ ಮಾಡ್ತಾರಲ್ಲ, ನಾನು ಯಾವ ಗರ್ಭ ದುಡ್ಡು ಇಟ್ಕೊಂಡು ತೆಪ್ಕೊಂಡು ಶತ ಮಾಡ್ಬೇಕಾ ಶತ ಮಾಡ್ತೀನಿ. ಅವ್ನು ಆಳ್ ಬಿದ್ದು ಹೋಗ್ತಾನೆ. ನನ್ ದುಡ್ಡು ಖರ್ಚು ಮಾಡಿರೋದು ಮೇಡಮ್, ನನ್ನ ದುಡ್ಡು. ನಾನಿಲ್ಲ ಅಂತ ಹೇಳಲ್ಲ, ಕೇಳಿ. ಅವ್ನ್ ದುಡ್ಡು ಖರ್ಚು ಮಾಡಾನೆ ಅಂದ್ರೆ ಹೇಳ್ಸಿ, ಸಾಕ್ಷಿ ಕೊಡ್ಸಿ. ಆಯ್ತಾ? ಸುಳ್ಳು ಹೇಳ್ಬಾರ್ದು. ಮೂಟೆ ಸೆವೆಗ್, ಅಕ್ಕಿ ಸೆವೆಗ್ ತಗೊಂಡ್ ನಾನು ಅವತ್ ಮಾಡ್ಕೊಂಡು, ನಾವು ಅವತ್ ಮನೆ ಖಾಲಿ ಮಾಡಿದೀನಿ. ಎಲ್ಲಿಗೆ? ಯಲಹಂಕಕ್ಕೆ ಹೋಗಿದ್ದು ನಾವು. ಯಲಹಂಕದಲ್ಲಿ ರೂಮ್ ಮಾಡ್ಕೊಂಡೆ. ಅಲ್ಲಿಂದ ನಾನು ಹೆಂಡತಿ ಹೋದ್ಮೇಲೆ ನಾನು ಯಲಹಂಕ ರೂಮ್ ಮಾಡ್ಕೊಂಡೆ. ಸೊ ಇವಾಗ ಇದಾಯ್ತು, ಸೀಮಂತ ಆಯ್ತು, ಮಗು ಆಯ್ತು, ಎಲ್ಲ ಆಯ್ತು. ನಿಮ್ ಪವನ್ ಮೇಲೆ ಅನುಮಾನ ಇರ್ಲಿಲ್ಲ. ಯಾವಾಗ ಅನುಮಾನ ಬಂತು? ಹೇಳ್ತೀನಿ ಕೇಳಿ ಮೇಡಮ್. ನಾನು ಒಂದ್ 3 ತಿಂಗಳಾಯ್ತು ಮನೆ ಮಾಡ್ದೆ. ಊರಿಗೆ ಬಂದು ಮತ್ತೆ ಮಗು ಕರ್ಕೊ ಬಂದೆ. 1 ವರ್ಷ ಆದ್ಮೇಲೆ ಮಗುನ ಕರ್ಕೊ ಬಂದು ಶ್ರೀಗಂಧ ನಗರದಲ್ಲಿ ಮನೆ ಮಾಡ್ತೀವಿ ನಾವು. ಶ್ರೀಗಂಧದಲ್ಲಿ ಮನೆ ಮಾಡಿದ್ರೆ 3 ತಿಂಗಳ ಹಿಂದೆ, ಈ 3 ತಿಂಗಳಲ್ಲ, ಆಚೆ 3 ತಿಂಗಳ ಹಿಂದೆ, 7 ತಿಂಗಳ ಹಿಂದಿಂದ ಅವ್ನು ಬಂದ್ ಮಾಡ್ತೀನಿ ನಾನು. ಅವ್ರಮ್ಮ ಸಾಯ್ತಾರೆ. ಬಂದ್ ಏನಕ್ಕೆ ಮಾಡ್ತೀರಾ? ನಾನು ಯಾವಾಗ ಅಂದ್ರೆ ಅವ್ರ ಅಮ್ಮ ಸತ್ ಮೇಲೆ ಬಂದ್ ಮಾಡ್ತೀನಿ. ಅವ್ರ ಅಮ್ಮ ಸತ್ತಾಗ ಏನಾಯ್ತು ಹೇಳಿ? ಏನಾಯ್ತು ಅಂದ್ರೆ ನನಗೆ ಫೋನ್ ಮಾಡ್ತಾಳೆ. ನಾನು ಓಲಾ ಊಬರ್ ಮಾಡ್ತಾ ಇರ್ತೀನಿ. ಫೋನ್ ಮಾಡ್ತಾಳೆ, ಕುಮಾರ್ ಅವ್ರ ಅಮ್ಮ ಸತ್ತೋಗರೆ ಬಿಗ್ ಇಡಿಸ್ಕೊಂಡು ಹೇಳ್ತಾ ಇದ್ದಾನೆ, ಬೇಗ ಬಾ ಅಂತ. ಇದು ನೋಡಿ, ಇದನ್ನ ನೆನ್ಕಳಿ. 100ಕ್ಕೆ 100 ನಾನು ಹೆಂಡ್ತಿನೇ ಕಾಲ್ ಮಾಡೋದು. ನಾನು ಹೇಳ್ತೀನಿ, ಒಂದ್ ಡ್ರಾಪ್ ಇರುತ್ತೆ ಬಸವೇಶ್ವರ ನಗರ, ಓಲಾ ಊಬರಲ್ಲಿ ಮಾಡ್ತಾ ಇದ್ದೆ. ಡ್ರಾಪ್ ಮಾಡಿ ಬರ್ತೀನಮ್ಮ ಅಂದ್ಬಿಟ್ಟು ಡ್ರಾಪ್ ಮಾಡಿ ಮನೆ ತಗ ಬರ್ತೀನಿ. ಕುಣಿಸ್ಕೊತೀನಿ ಮಗುನು ಸೇವೆಗೆ. ಇವಳು ಏನ್ ಮಾಡ್ತಾಳೆ ಗೊತ್ತಾ? ಮಗುನು ಬಿಟ್ಟು ಓಡ್ತಾಳೆ ಡೋರ್ ತಕೊಂಡು, ಮಗುನ್ ಕರ್ಕಬ ಅಂತ. ಸರಿ ಆಯ್ತು ಅಂದ್ಬಿಟ್ಟು ನಾನು ಆ ನಂದಿನಿ ಬೇಕ್ರಿ ಹತ್ರ ಕಾರ್ ಪಾರ್ಕ್ ಮಾಡಿ ಮಗು ಎತ್ಕೊಂಡು ಹೋಗ್ತೀನಿ ಮೇಡಮ್. ಅವನ್ನ ತೆಪ್ಕೊಂಡು ಕಣ್ಣೀರು ಒರೆಸ್ತಾ ಇರ್ತಾಳೆ. ಸರ್, ಅವ್ರು ಹೇಳಿದ ಪ್ರಕಾರ ನಂದು ಮತ್ತೆ ಯಾರ್ದು ಪವನಂದು ಅಕ್ಕ ತಮ್ಮನ್ ಸಂಬಂಧ. ನಾನು ಹೇಳ್ದೆ ಅಕ್ಕ ತಮ್ಮನ್ ಸಂಬಂಧ ಅಂತ ಹೇಳ್ತಾ ಇದಿರಲ್ಲ ಮೇಡಮ್. ಅವಾಗ ಅದಕ್ಕೇನೆ ಒಂದು ಬಾಂಧವ್ಯದಲ್ಲಿ ಕಣ್ಣೋರ್ಸೋದು ಮಾಡಿರ್ಬಹುದು. ನೀವ್ ಅದನ್ನ ತಪ್ಪಿಕೊಂಡು ಅಂತ ಯಾಕೆ ಅನ್ಕೋತೀರಾ? ನಾನು ಹೇಳ್ತೀನಿ ನೋಡಿ ಮೇಡಮ್, ಕಣ್ಣೋರ್ಸೋದು ಓಕೆ. ನಾನು ಹೇಳ್ದೆ, ನಾನು ಮುಖ ಅವಳು ನನ್ನ ಇವತ್ತುವರೆಗೂ ನಾನು ಯಾವ ಸೆಂಟಿ ಮೇಲೆ ಇದ್ರು ಒಂದು ಟಚ್ ಮಾಡಿಲ್ಲ ಗಂಡ ಅಂತ. ನಾನು ಕಣ್ಣೀರ್ ಹಾಕಿದೀನಿ, ನಮ್ಮ ಅಪ್ಪಂಗೆ ಹುಷಾರಿಲ್ದಾಗ ಹಿಂಗಂತೆ ಹಂಗಂತೆ ಅಂತ. ನಾನು ಒಂದು ಮಾತು ಹೇಳಲ್ಲ, ಯಾವ ಸತ್ರ ಸಾಯ್ತ ನಡಿ ನಿಮ್ಮಪ್ಪ ನಾಳು. ಆಯ್ತಾ? ನಿನಗೆ ಅಂತ ಕಾರಣ ಏನ್ ಬಂತು? ಅಂತದೇನ್ ಬಂತು ನಿನ್ಗೆ? ನನ್ನ ಗಂಡ ಕಟ್ಕೊಂಡ್ರ ಗಂಡನ್ಕಿಂತ ಅವ್ನು ಹೆಚ್ಚಾಯ್ತನಾ? ನಾನ್ ಕೇಳ್ತಿರೋದು, ತಂದೆ ಮಾಡ್ದೆ, ಎಲ್ಲಾ ಮಾಡ್ದೆ. ನೀನ್ ಇವತ್ತು ಹೋಗಿ ಅವ್ನ ಮಾಡಿದಾಗ ಇಡೀ ಹುಡುಗರೆಲ್ಲ ನೋಡ್ತಾರ, ಇವ್ನು ಹುಡುಗ್ರೆ ನೋಡಿದಾರೆ. ನನಗೇನಾಯ್ತು, ನನ್ನನ್ನ ಒಂಥರ ನೋಡಿದ್ರು. ನಾನು ಒಂದು ಕ್ಷಣ ಇರಲಿಲ್ಲ, ಅವ್ರ ಅಮ್ಮ ಮುಖನೂ ನೋಡಿಲ್ಲ. ಚಪ್ಪಲಿ ಹಾಕೊಂಡೆ ಸೀದಾ ಕಾರ್ಗೆ ಹೋಗಿ ಫೋನ್ ಮಾಡಿದೆ, ಮಗ ಅಳ್ತೈತೆ, ಬರ್ತೀಯ ಬರಲ್ವ? ಬಂದ್ಲು. ಮಾರ್ರೆ ಬೆಳಗ್ಗೆ ನಾನು ಹೋಯ್ತೀನಿ ಅಂತ ಆಟ ಹಿಡಿದ್ಲು. ಎಲ್ಲಿಗೆ? ಮಶಾಣಕ್ಕೆ, ಅವ್ರಮ್ಮ ಮಶಾಣಕ್ಕೆ. ಎಲ್ಲ ಹುಡುಗರು ಹೋಯ್ತಾ ಇದಾರೆ ಮೇಘ, ನಾನು ಯಾವುದೇ ಕಾರಣಕ್ಕೂ ನನ್ನ ಮಗ ಎತ್ಕೊಂಡು ಕಳ್ಸಲ್ಲ. ಇಲ್ಲ, ನೀನು ಯಾರಿಗೂ ಹೆಲ್ಪ್ ಮಾತ್ರ ತಗತೀಯ, ಹೆಲ್ಪ್ ಮಾಡಿಸ್ಕೊಳ್ಳಲ್ಲ ನೀನು, ಹಂಗೆ ಹಿಂಗೆ ಅಂತ ನನಗೆ ಜಗಳ ಮಾಡಿದ್ಲು. ಯೋ ನೀನ್ ಏನಾರ ಹೇಳ, ನಾನ್ ಕಳ್ಸಲ್ಲ, ಮಗು ಕರ್ಕೊಂಡು ಹೋಯ್ತೀಯಾ, ಹೋಗ್ಬಿಡು ಹಂಗೆ ಅಂದೆ. ಕಳಿಸ್ತಿಲ್ಲ. ಅಲ್ಲಿ ಬಂದಾಯ್ತು. ಮತ್ತೆ ಇನ್ನೊಂದೇನಾಯ್ತು, ತಿಥಿಗೆ ನನಗೂ ಫೋನ್ ಮಾಡ್ದೆ, ಅಣ್ಣ ಬನ್ನಿ ತಿಥಿಗೆ ಅಂತ. ಇಲ್ಲ ಕುಮಾರ್, ನಮ್ಗೆ ರಜಾ ಇಲ್ಲ, ಡ್ಯೂಟಿಲಿದ್ದೀನಿ, ಬರಲ್ಲ. ಬೇಕಾದ್ರೆ ಯಾರೋ ರಾಮೇಶ್ ಅಣ್ಣ ಅಂತ ಒಬ್ರು ಇದಾರೆ, ಅವ್ರನ್ನ ಕೇಳಿ ಅವ್ರನ್ನ ಕರ್ಕೊಂಡು ತಿಥಿ ಮಾಡ್ಕೊಂಬರ್ತಾನೆ. ಅವ್ರದ್ದು ಹೆಬ್ಬೂರು ಅಂತ ಇದೆ, ಅವ್ರ ಊರಿಗೆ ಹೋಗಿ ತಿಥಿ ಮಾಡ್ಕೊಬರ್ತಾನೆ. ಬಂದ ಏನ್ ಮಾಡ್ದ, ಬಂದು ಸ್ವಲ್ಪ ದಿನ, 1-2 ದಿವಸ ಆದ್ಮೇಲೆ ಏನ್ ಮಾಡ್ತಾನೆ, ಮನೆಯಲ್ಲಿ ನನಗೇನೋ ಗೊತ್ತಿಲ್ಲ, ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಅವತ್ತು 5 ಗಂಟೆ. ಸರ್, ಇವಾಗ ನೀವು
ಅವ್ರ ಅಮ್ಮ ಅವರ ತಿಥಿ ಕಾರ್ಯಕ್ಕೂ ಕಳಿಸ್ಲಿಲ್ಲ, ಸ್ಮಶಾನಕ್ಕೂ ಕಳಿಸ್ಲಿಲ್ಲ, ಯಾವ್ದಕ್ಕೂ ಕಳಿಸ್ಲಿಲ್ಲ. ಅಂದ್ರೆ ನಿಮ್ಗೆ ಅನುಮಾನ ಬಂತು ಅವಾಗ? ಅವತ್ತಿಂದ ಬಂತು. ಅನುಮಾನನಾ? ಅನುಮಾನ ಅಲ್ಲ, ಅನುಮಾನ ಪಡಬಾರ್ದಲ್ವಾ ಸರ್? ಹೆಂಡತಿ ಮೇಲೆ ಯಾಕೆ ಅನುಮಾನ ಪಡ್ಬೇಕು ನೀವು? ನಾನು ಹೇಳ್ತೀನಿ ಕೇಳಿ ಮೇಡಮ್, ನನಗೆ ಅವ್ರ ಹುಡುಗರು ನೋಡಿದ ದೃಷ್ಟಿನೇ ಬೇರೆ ಆಯ್ತು. ಅಲ್ಲಿ ನೋಡಿದಾಗ ಯಾರಾದ್ರೂ ಬಂದ್ ಹೇಳಿದ್ರಾ? ನನಗೆ ಆಡ್ಕೊಳತ್ತಾರ, ನಗಾಡ್ಕೊಳತ್ತಾರ, ಸ್ವಂತ ಹೇಳ್ತೀನಿ ಕೇಳಿ. ಎಲ್ಲ ಒಂಥರ ನೋಡಿದಾಗ ಏನಾಯ್ತು, ನನಗೆ ಒಂಥರ ಇರಿಟೇಟ್ ಯಾವ ತರ ಅವ್ರು ನೋಡಿದ್ವಿ ಹಿಂಗೆ ಅವಳನ್ನು ಕಣ್ಣೀರು ಸೋಯ್ತಾರ ಈ ತರ ನೋಡ್ತಾ ಇದ್ರು ಹುಡುಗರುಗಳು. ಬೇರೆಯವ್ರ ಮುಂದೆ ತಪ್ಕೊಂತ ಇದ್ರೆ ಏನ್ ಮಾಡ್ತಾ ಇಲ್ಲ ಆ ತರ ಸೀರಿಯಸ್ ಆಗಿ ಆ ಫೀಲೇ ಆಗಿದ್ ನನಗೆ. ಆ ಫೀಲಿಂಗ್ ಅಲ್ಲೇ ಕಳಿಸ್ತಿಲ್ಲ ಎಲ್ಲುವೆ. ನೀವು ಸುಮ್ನೆ ಇದ್ರಿ? ಸುಮ್ನೆ ಇಲ್ಲ, ನಾನು ಹೊಂಟೋದೆ. ಏನು ಮಾತಾಡ್ಲಿಲ್ಲ. ಸ್ಲಿಪ್ಪರ್ ಹಾಕೊಂಡು ಹೊಂಟೋಗ್ಬಿಟ್ಟೆ ನಾನು. ಸ್ಲಿಪ್ಪರ್ ಹಾಕೊಂಡು ಫೋನ್ ಮಾಡ್ತೀನಿ, ಮೇಘ ಮಗ ಅಳ್ತೈತೆ ಬಾ, ಅಷ್ಟೇ. ಬರ್ತಾಳೆ, ಹೋಗ್ತೀನಿ. ತಿಥಿಗೂ ಕಳ್ಸಲ್ಲ, ಎಲ್ಲಿ ಕಳ್ಸಲ್ಲ. ತಡ್ರಿ ಅದೇ 3 ದಿವಸಕ್ಕೆ ನನ್ಗೆ ಹೊಟ್ಟೆ ನೋವು ಅಂತ ಇವಳಿ ಫೋನು ಮಾಡಲ್ಲ. 1 ಗಂಟೆಗೆ ಬರ್ತೀನಿ. ಇವನು ನನ್ನ ಮನೇಲಿ ಮಲಗಿರ್ತಾನೆ. ಅಲ್ಲ, ನೀವು ಅದು ತಬ್ಕೊಂಡಿದ್ದಾಯ್ತು, ಜನಗಳು ನಮ್ಮ ಹಂಗ ನೋಡಿದ್ದಾಯ್ತು, ನಿಮ್ಗೆ ಒಂಥರ ಬೇಜಾರಾಯ್ತು. ಮತ್ತೆ ಮನೆಗೆ ಬಂದ್ಮೇಲೆ ನೀವು ಅದನ್ನ ಕ್ವಶನ್ ಮಾಡ್ಬೇಕಲ್ಲ. ಅಷ್ಟು ಜನದ ಮುಂದೆ ನೀನ್ ಯಾಕೆ ಈ ತರ ಮಾಡಿದೆ, ನನಗೆ ಅದು ಇಷ್ಟ ಆಗಿಲ್ಲ, ಬೇರೆ ಜನಗಳು ಹಂಗ ನೋಡ್ತಿದ್ದಾರೆ, ಹೌದು ಹೇಳ್ಬೋದಿತ್ತಲ್ಲ ಅವಾಗ. ಅವ್ರು ಅರಿತ್ಕೋತಿದ್ರು ಮೇಘ ಅವರು. ಇವಳು ಬಾಯಿ ಕೊಡೋದಕ್ಕೆ ದೇವ್ರ ಜೊತೆ ಕ್ವಶನ್ ಮಾಡಕ್ ಆಗಲ್ಲ. ಆಮೇಲೆ ಅವಳು ಬಾಯಿ ಕೊಡೋದಕ್ಕೆ ಕ್ವಶನ್, ಅವಳ ಮಾತಿತ್ರ ಗೆಚ್ಚ ಬಾಯಿ ಕೊಡೋದಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.